ನೋಡ್ರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು, ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಮಾಡಿ ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ದಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿಯತ್ತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು. ನೋಡ್ರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು, ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಮಾಡಿ ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ದಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿಯತ್ತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು. ನೋಡ್ರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು, ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಮಾಡಿ ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ದಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿಯತ್ತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು. ನೋಡ್ರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು
ಸಂದೇಶವನ್ನು ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಪಾಡು ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ನಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿ ಅಂತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು. ನೋಡಿರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಪಾಡು ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ನಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿ ಅಂತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು. ನೋಡಿರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಪಾಡು ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ನಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿ ಅಂತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು.